ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿನ ವಿಷಯ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಈ ಅರ್ಲಿ ಪ್ರೆಗ್ನೆನ್ಸಿ ಮತ್ತು ಯಾವ ಥರ ಸಿಮ್ಟಮ್ಸ್ ಬರುತ್ತೆ ಮತ್ತು ಹೇಗಿರುತ್ತೆ, ಯಾವ ಥರ ಫುಡ್ ತೊಗೋಬೇಕು ನಾವು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಈಗ ಪ್ರೆಗ್ನೆನ್ಸಿ ಯಾವ ಥರ ಟೆಸ್ಟ್ ಮಾಡ್ಕೋಬೇಕು, ಹೇಗೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಈಗ ಪೀರಿಯಡ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪೀರಿಯಡ್ ಬಂದು 15th ಇರುತ್ತೆ ಅಂದ್ಕೊಳ್ಳಿ. ಸೊ ಅವತ್ತಿನ ದಿನ ನೀವು ಆಗಿರಲ್ಲ ಪೀರಿಯಡ್. ಸೊ ನೆಕ್ಸ್ಟ್ 1 ವೀಕ್ ಇನ್ನೂ ನಿಮ್ಗೆ ಯಾವಾಗಲೂ ಕೂಡ ಡೌಟು, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋರಿಗೆ ತುಂಬ ಡೌಟ್ಸ್ ಇರುತ್ತೆ ಯಾವ ಥರ ಹೇಗೆ ಅನ್ನೋದನ್ನು. ಸೊ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಮೆಡಿಕಲ್ ಶಾಪಲ್ಲಿ ಒಂದು ಪ್ರೆಗಾ ನ್ಯೂಸ್ ಕಿಟ್ ಬರುತ್ತೆ. ಸೊ ಅದನ್ನು ನೀವು ತೊಗೊಬಂದು ಅದು ಚೆಕ್ ಮಾಡಿದ್ರೆ ನಿಮಗೆ ಮೇ ಬಿ ಅದ್ರಲ್ಲಿ ಬರ್ಬೋದು, ಬರದೇ ಇರ್ಬೋದು. ಬಿಕಾಸ್ ಆಫ್ ನೀವು ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ತೀರಾ, ಒಬ್ಬೊಬ್ಬರಿಗೆ ಬರುತ್ತೆ, ಒಬ್ರಿಗೆ ಬರಲ್ಲ. ಸೊ ನಿಮ್ಗೆ ಏನಾದರೂ ಬಂದಿದೆ ಅಂದರೆ ಅದು ಕೂಡ ಕ್ಲಾರಿಟಿಯಾಗಿ ಬಂದಿರಲ್ಲ. ಸೊ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿರುತ್ತೆ ಅಂದ್ಬಿಟ್ಟು. ಸೊ ನೋಡಿ, ಇದು ಬಂದು 1 ವೀಕ್ ಆದಮೇಲೆ ಟೆಸ್ಟ್ ಮಾಡಿರೋ ಪ್ರೆಗಾನ್ಯೂಸ್ ಕಿಟ್ಟಲ್ಲಿ ಇದು ನೋಡಿ. ಈ ಥರ ಇದು ಡಾರ್ಕ್ ಲೈನು, ಕಂಪಲ್ಸರಿ ಡಾರ್ಕ್ ಲೈನ್ ಅನ್ನೋದು ಬರುತ್ತೆ. ಅದ್ರ ಪಕ್ಕ ಜಸ್ಟ್ ಇದು ಲೈಟಾಗಿ ಬಂದಿದೆ. ಸೊ ಅದನ್ನು ನಾವು ಇದನ್ನು ಅವು ಬಂದಿದೆ, ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತಲೂ ನಾವು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಯಾಕಂದರೆ ಇದು ಲೈಟಾಗಿ ಬಂದಿದೆ ಲೈನು, ಅದು ಕಂಪಲ್ಸರಿ ಎಲ್ಲ ಕಿಟ್ಟಲ್ಲೂ ಬರುತ್ತೆ. ಅದಕ್ಕೆ ಈ ಥರ ಬಂದಿದೆ ನೋಡಿ. ಆಫ್ಟರ್ 1 ವೀಕ್ಗೆ ನಿಮ್ಮ ಡೇಟ್ ಪೀರಿಯಡ್ ಮಿಸ್ ಆಗಿ ಆಫ್ಟರ್ ಇದು ಬಂದಿರೋ ರಿಸಲ್ಟ್ ಆಗಿರುತ್ತೆ ಇದು. ಓಕೆನಾ? ನೆಕ್ಸ್ಟ್ ಇನ್ನು ಓಕೆ, ನಮ್ಗೆ ಇನ್ನೂ ಆಗಿಲ್ಲ, ಏನು ನಡೀತಾ ಇದೆ ಅಂದರೆ ನಿಮಗೆ ಓಕೆ ಆ ಒಂದು ಗ್ಯಾಪಲ್ಲಿ ನಿಮಗೆ ಸಿಮ್ಟಮ್ಸ್ ಇರುತ್ತೆ. ತಲೆ ಸುತ್ತೋದಾಗಲಿ, ಆಮೇಲೆ ವಾಮಿಟೇಷನ್ ಆಗೋದಾಗಲಿ, ಇಲ್ಲಾಂದರೆ ತುಂಬ ಹೊಟ್ಟೆ ಹಸಿಯೋದು, ತುಂಬ ಟಯರ್ಡ್ ಆಗುತ್ತೆ. ಆವಾಗ ನಾವೇನಾದರೂ ಬರೀ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಿದ್ದೆ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಅಯ್ಯೋ ಡಾಕ್ಟ್ರನ್ನ ವಿಸಿಟ್ ಮಾಡೋಣ ಅನ್ನೋದು ಕೂಡ ಬರುತ್ತೆ. ಅಯ್ಯೋ ಏನೋ ಇನ್ನೂ ನನ್ನ ಪೀರಿಯಡ್ ಆಗಿಲ್ಲಪ್ಪ, ಯಾವ ಥರ ಅಂತ ತುಂಬ ಮೈಂಡಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಎಲ್ಲರ ಮೇಲೆ ರೇಗಾಡೋದು ಈ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ಫಸ್ಟ್ ವೀಕ್ ಆದಂಥ ಸೆಕೆಂಡ್ ವೀಕ್ ಇನ್ನೇನು ಸ್ಟಾರ್ಟ್ ಆಗೋ ಟೈಮಲ್ಲಿ ಇನ್ನೊಂದು ಪ್ರೆಗಾ ನ್ಯೂಸ್ ಕಿಟ್ಟನ್ನು ನೀವು ಬೈ ಮಾಡಿ ನೀವು ಅದರಲ್ಲಿ ಟೆಸ್ಟ್ ಮಾಡಿದ್ರೆ ಶೋರ್ ಆಗಿ ರಿಸಲ್ಟ್ ನಿಮಗೆ ಅದರಲ್ಲಿ ಬರುತ್ತೆ. ಬಿಕಾಸ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಪ್ರೆಸೆಂಟ್ ಈಗ 6 ವೀಕ್ಸ್ ನನಗೆ ನಡೀತಾ ಇದೆ ಪ್ರೆಗ್ನೆನ್ಸಿ, ಅರ್ಲಿ ಪ್ರೆಗ್ನೆನ್ಸಿ. ನನ್ನ ಕಿಟ್ಟಲ್ಲಿ 2 ಟೈಮ್ಸ್ ನಾನು ಪ್ರೆಗಾನ್ಯೂಸ್ ಟೆಸ್ಟ್ ಮಾಡಿ ಆಮೇಲೆ ನಾನು ಡಾಕ್ಟರ್ ಹತ್ರ ವಿಸಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಟೈಮ್ ನೀವು ಸೆಕೆಂಡ್ ವೀಕ್ ಅಂತ ಬಂದಾಗ ಫಸ್ಟ್ ಟೈಮಲ್ಲಿ ನೀವು ಪ್ರೆಗಾನ್ಯೂಸ್ ಟೆಸ್ಟ್ ಮಾಡಿ ನಾನು ಅದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ರಿಸಲ್ಟು. ನೋಡಿ, ಈ ಥರ 2 ಡಾರ್ಕ್ ಲೈನ್ ಬರಬೇಕು. ಈ ಡಾರ್ಕ್ ಲೈನ್ ಬಂದಾಗ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಾ ಅಂತ. ಸೊ ಇದಾದಮೇಲೆ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಬೋದು, ಯಾವ ಥರ ಹೇಗೆ ಅನ್ನೋದು ಅವ್ರು ಹೇಳ್ತಾರೆ ನಿಮಗೆ. ಸೊ ನಾನು ಇದರಲ್ಲಿ ಪಾಸಿಟಿವ್ ಅಂತ ಬಂದಮೇಲೆ ನಾನು ಡಾಕ್ಟರ್ ಹತ್ರ ಹೋಗಿ ವಿಸಿಟ್ ಮಾಡಿದೆ. ಸೊ ಅಲ್ಲಿ ಕೂಡ ನಾನು ಇದನ್ನು ಎತ್ಕೊಂಡು ಹೋಗಿದ್ದೆ ತೋರ್ಸೋಕ್ಕೆ ಅಂತ ಡಾಕ್ಟ್ರು. ಇದು ನೋಡಿ ಕೂಡ ಅವರಲ್ಲಿ ಕೂಡ ಒಂದ್ಸಲಿ ಟೆಸ್ಟ್ ಮಾಡಿದ್ರು ಪ್ರೆಗಾನ್ಯೂಸಲ್ಲಿ. ಸೊ ಅಲ್ಲಿ ಕೂಡ ನನಗೆ ಪಾಸಿಟಿವ್ ಅಂತ ಬಂತು. ಸೊ ಅದಾದಮೇಲೆ ನನಗೆ ಇನ್ನೇನು ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನನಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಯಿತು. ಸೊ ಇದೊಂದು ಮೇಯ್ನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಯಾವುದೇ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂರಿನ್ ಇನ್ಫೆಕ್ಷನ್ ಮಾತ್ರ ಆಗಲೇಬಾರ್ದು. ತುಂಬಾ ಅಲ್ಲಿ ಥರ ಇಚ್ಚಿಂಗ್ ಬರೋದಾಗಲಿ ಮತ್ತು ಏನಾದರೂ ಇನ್ಫೆಕ್ಷನ್ ಥರ ಆದರೆ ಅದು ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಮಾತ್ರ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸೊ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಈಗಲೂ ಪ್ರೆಸೆಂಟ್ ಆಗಿರೋದ್ರಿಂದ ಅವರು 1 ವೀಕ್ ನನಗೆ ಈ ಪ್ರೆಗ್ನೆನ್ಸಿದು ನನಗೆ ಏನು ಟ್ಯಾಬ್ಲೆಟ್ಸ್ ಆಗಲಿ ಏನೂ ಕೊಟ್ಟಿಲ್ಲ. ರಿಲೇಟೆಡ್ ನನಗೆಲ್ಲ ಯೂರಿನ್ ಇನ್ಫೆಕ್ಷನ್ದು ಟ್ಯಾಬ್ಲೆಟು ಮತ್ತು ಸಿರಫ್ ಕೊಟ್ಟಿದ್ದರು. ಸೊ ಬಿಫೋರ್ ಟ್ಯಾಬ್ಲೆಟ್ ಆಗಲಿ ಆಫ್ಟರ್ ಫುಡ್ ಟ್ಯಾಬ್ಲೆಟು ಮತ್ತು ಸಿರಫ್ ಎಲ್ಲ ನಾನು 1 ವೀಕ್ ತೊಗೊಂಡ್ಮೇಲೆ ನಾನು ನಿನ್ನೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಆದಾಗ ಅವರು ಸ್ಕ್ಯಾನಿಂಗ್ಗೆ ಬರ್ಕೊಟ್ಟಿದ್ರು, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ಬರ್ಕೊಟ್ಟಿದ್ರು. ಅದನ್ನು ನಾನು ತೊಗೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ತೋರಿಸಿದ್ಮೇಲೆ ಓಕೆ ಮಗು ಎಲ್ಲ ಫೈನ್ ಇದೆ, ಚೆನ್ನಾಗಿದೆ ಅಂತ ಅಂದರು. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅಷ್ಟೇ, ಈ ಯೂರಿನ್ ಇನ್ಫೆಕ್ಷನ್ ಮಾತ್ರ ಮಾಡ್ಕೊಳ್ಬೇಡಿ. ಆ ಒಂದು ಏರಿಯಾದಲ್ಲಿ ತುಂಬ ನೀಟಾಗಿ ಇಟ್ಕೊಳ್ಳಿ.
ಸೊ ಯಾಕೆ ಇದನ್ನೆಲ್ಲ ಅಂದರೆ ಈಗಲೇ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಮಂತ್ ಹೇಳಕ್ಕೆ ಹೋದರೆ ಈ ಒಂದು ವೀಕ್ ಏನು ನಡೀತಾ ಇರೋದನ್ನ ನಾನು ಮರ್ತೋಗ್ತೀನಿ. ಸೊ ಹಾಗಾಗಿ ನಾನು ನನ್ನ ಒಂದು 6 ವೀಕ್ ಆಗಲಿ 7 ವೀಕ್ ಆಗಲಿ 8 ವೀಕ್ ಅದೇ ಥರನೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನಮ್ಗೆ ಏನು ನಡೆಯುತ್ತೆ, ಏನು ತಿನ್ನಬೇಕು, ಯಾವ ಥರ ಪ್ರಿಫರೆನ್ಸ್ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ವೀಡಿಯೋಸ್ಗಳು ಮಾಡ್ಕೊಂಡು ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ಏನಾದರೂ ನಿಮಗೆ ವೀಡಿಯೋಸ್ ಆಗಲಿ ಡೌಟ್ಸ್ ಆದ್ರೆ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.